ಇವಾಗ ನೋಡಿ ಕಂಪ್ಲೀಟ್ ಐಬ್ರೋ ತುಂಬ ಗ್ರೋತ್ ಆಗಿದೆ ಅವ್ರಿಗೆ. ಸೊ ಎಷ್ಟು ಗ್ರೋತ್ ಆಗಿದೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಹೇಗೆ ಮಾಡಬೇಕು ಐಬ್ರೋ ಅನ್ನೋದಕ್ಕಿಂತ ಮುಂಚೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ಎಂಡ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನೋಸ್ ಕಾರ್ನರ್, ಇಲ್ಲಿ ನೋಡಿ ನೋಸ್ ಸೆಂಟರ್ ಕಾರ್ನರ್ ಏನಿದೆಯಲ್ಲ, ಈ ನೋಸ್ ಸೆಂಟರ್ ಕಾರ್ನರ್ ಅಥವಾ ನೋಸ್ ಸ್ಟ್ರೇಟ್ ಕಾರ್ನರಿಗೆ ನಾವು ಐಬ್ರೋಸ್ನ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಯಾವುದೇ ಆದರೂ ಅಷ್ಟೇ, ಯಾವುದೇ ಪರ್ಸನ್ ಆದರೂ ಅಷ್ಟೇ, ನಾವು ಏನು ಕ್ಲೈಂಟ್ ಕೂತಿರ್ತಾರೆ ಅಥವಾ ನಾವಿರ್ತೀವಿ, ನಮ್ಮ ಒಂದು ನೋಸ್ ಸೆಂಟರ್ ಪೋರ್ಷನಿಗೆ ಐಬ್ರೋಸ್ ಕ್ರಿಯೇಟ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಓಕೆನಾ? ಸೊ ಮಿಡಲ್ ಹೇಗೆ ಪಾಯಿಂಟ್ ಔಟ್ ಮಾಡೋದು ಅಂದರೆ ಸೆಂಟರ್ ಪಾಯಿಂಟು, ಈ ಒಂದು ಪಾಯಿಂಟ್ ಐಬ್ರೋಸ್ ಸೆಂಟರ್ ಪಾಯಿಂಟ್ನ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅಂದರೆ, ಎಕ್ಸಾಕ್ಟಾಗಿ ಇದನ್ನು ಡಿಗ್ರಿ ರೇಂಜಲ್ಲಿ ನಾವು ಅಳತೆ ಮಾಡ್ಕೋತೀವಿ. ಬಟ್ ಡಿಗ್ರಿ ರೇಂಜಲ್ಲಿ ನಾವು ಇಲ್ಲಿ ನಾವು ಕಲಿಯೋದು ಬೇಡ, ನಮಗೆ ನಾರ್ಮಲಾಗಿ ನಾವು ಕಲ್ತ್ಕೊಳ್ಳೋಣ. ಐಬ್ರೋಸ್ ಸ್ಟ್ರೇಟ್ ಇದಾಯಿತು ಅಂತ ಅಂದರೆ ಹಾಗೇನೆ ನಾವು ಕಂಪ್ಲೀಟಾಗಿ ಟರ್ನ್ ಮಾಡಿಕೊಂಡು ಸ್ಕ್ವೇರ್ ಅಂದರೆ ಒಂದು ಸೆಂಟರ್ ಪಾಯಿಂಟ್, ಈಗ ಇದು 90 ಡಿಗ್ರಿ ಇದೆ ಅಂತ ಅಂದರೆ ಸೆಂಟರ್ಗೆ, ಸೊ ಹಾಗೆ ಬರ್ತಾ 180 ಡಿಗ್ರಿಗೆ ಟರ್ನ್ ಮಾಡ್ಕೊಳ್ಳೋಣ. 180 ಡಿಗ್ರಿ ಅಂತ ಅಂದರೆ ನಮಗಿಲ್ಲಿ ಈ ಸೆಂಟರ್ ಪಾಯಿಂಟ್ ಸಿಕ್ಬಿಡುತ್ತೆ. ನಮ್ಮ ಸೆಂಟರ್ ಪಾಯಿಂಟ್ ಎಲ್ಲಿದೆ? ಇಲ್ಲಿದೆ. ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲ ಅಂತಲ್ಲ. ಬಟ್ ನಾವು ಪ್ರೊಫೆಷ್ನಲಾಗಿ ತಿಳ್ಕೊಬೇಕು ಅಂತಂದರೆ ಈ ಒಂದು ಮೆಥಡ್ನ ಯೂಸ್ ಮಾಡಬೇಕು. ಇದು ಸೆಂಟರ್ ಪೋರ್ಷನ್. ಅದಾದಮೇಲೆ ಕಾರ್ನರ್, ಔಟರ್ ಕಾರ್ನರ್ ಪೋರ್ಷನ್ ಹೇಗೆ ಕಂಡುಹಿಡಿಯೋದು? ಹಾಗೆಯೇ ಬಂದರೆ 360 ಡಿಗ್ರಿಗೆ ಇದು ಕಾರ್ನರ್ ಪೋರ್ಷನ್ ಕರೆಕ್ಟಾಗಿದೆಯಾ? ಅವ್ರ ನೋಸ್ ರೇಂಜಿಗೆ ಅವ್ರ ಐಬ್ರೋಸ್ ಕರೆಕ್ಟಾಗಿ ಕ್ರಿಯೇಟ್ ಆಗಿದೆ. ಸೊ ಇದು ಎಂಡ್ ಪೋರ್ಷನ್. ಇದು ಇಷ್ಟು ಕಂಪ್ಲೀಟಾಗಿ ತಿಳ್ಕೊಂಡ್ರೆ ನಾವು ಎಲ್ಲಿಂದ ಆಚೆ ತೆಗಿಬೇಕು, ಎಲ್ಲಿಂದ ಮೇಲ್ಗಡೆ ತೆಗಿಬೇಕು, ಎಲ್ಲಿಂದ ಕೆಳಗೆ ತೆಗಿಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇದಿಷ್ಟು ಆದಮೇಲೆ ನಾವು ಐಬ್ರೋಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಇದಕ್ಕೆ ನಾವು ಥ್ರೆಡ್ ಬಳಸ್ಕೊಬೇಡ. ನೋಡಿದ್ರಿ, ನಾವು ಥ್ರೆಡ್ನ ಬಳಸ್ಕೊಂಡು ಕಂಪ್ಲೀಟಾಗಿ ಇದು ಸ್ಟ್ರೇಟ್ ಪೋರ್ಷನ್. ಇನ್ನೂ ಸೇರ್ಸ್ ತೆಗಿಬೇಕಾ? ಸ್ಟ್ರೇಟ್ ಪೋರ್ಷನ್. ಓಕೆನಾ? ಸೊ ಇದಾದಮೇಲೆ ನಾನು ಇಲ್ಲಿಂದ ಹೀಗೆ ತಗೊಂಡು, ಸೊ ದಟ್ ಈ ಪೋರ್ಷನ್ ನಾವು ಕಂಪ್ಲೀಟಾಗಿ ಇಲ್ಲಿ ನೋಡಿ, ನಾವು ಇಲ್ಲಿ ಮೀಡಿಯಮ್ ಅಥವಾ ನಾರ್ಮಲ್ ಆಗಿ ತುಂಬ ಸಣ್ಣ ಐಬ್ರೋಸ್ ಮಾಡ್ತಿಲ್ಲ, ಹಾಗಾಗಿ ತುಂಬ ತಿಕ್ಕಾಗಿರೋಂಥ ಐಬ್ರೋಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಬ್ರಾಡಾಗೆ ಲೈನ್ನ ಹಾಕ್ಕೊಂಡಿದ್ವಿ. ಯಾವ ರೀತಿ ಕ್ಲೈಂಟ್ ಇದ್ದಾರೆ ಅಂತಂದರೆ, ಮ್ಯಾಮ್ ನಮಗೆ ನಾನೇ ಡ್ರಾ ಮಾಡಿಕೊಡ್ತೀನಿ, ನೀವು ಆಫ್ಟರ್ ಡ್ರಾ ಮಾತ್ರ ನಂಗೆ ಐಬ್ರೋಸ್ ಮಾಡಿ ಅನ್ನೋರು ಕೂಡ ಇದ್ದಾರೆ. ಮಾಡಿಸ್ಕೊಂಡು ಹೋಗ್ತಾರೆ ಇವಾಗಲೂ ನನ್ನ ಹತ್ರ. ನೋಡಿ, ಇದ್ರ ಒಳಗಡೆ ಇರುವಂಥ ಹೇರು ಸೇಫ್ ಆಗಿರಬೇಕು. ಈ ಲೈನಿಂದ ಆಚೆ ಇರುವಂಥ ಹೇರ್ ಅಷ್ಟೇ ರಿಮೂವ್ ಆಗಬೇಕು. ತುಂಬ ನಿಧಾನಕ್ಕೆ ಮಾಡಿ. ಈ ಕಡೆ ಇಲ್ಲೊಂದು 2-3 ಹೇರ್ ಇದೆಯಲ್ಲ, ನೀಟಾಗಿ ಅಂದರೆ ಲೈನ್ ಹಾಕ್ಕೊಂಡೇ ತೆಗೀರಿ, ಮತ್ತು ಲೈನ್ ಮಿಸ್ ಆಗಬಾರ್ದು ನಮಗೆ. ಹಾಗೆ ಕೈ ನೋವು ಬಂದರೆ ಕೈ ಬಿಡಿ ನೀವು, ಪರವಾಗಿಲ್ಲ. 1-2 ನಿಮಿಷ. ಇನ್ನೊಂದು 2 ಏರಿದೆ ನೋಡಿ ಅಲ್ಲಿ. ಹಂಗೆ ತೆಗೀರಿ. ಹಾಂ, ಸ್ವಲ್ಪ ಪ್ರಯತ್ನ ಪಡಬೇಕು ಅಷ್ಟೇ, ಅಲ್ಲಿ ಬರುತ್ತೆ. ಹೀಗಿಂದನೇ ಹೋಗಬೇಕು ನೀವು, ಸಡನ್ನಾಗಿ ಅಲ್ಲೇ ಹಾಕಬಾರ್ದು. ಹಾಂ, ಹಾಗೆ ಹೋಗಬೇಕು, ಹಾಗೆ. ಕೈನ ಹೀಗಿರಬೇಕು. ಹಾಂ, ಹಾಗೆ. ಅದೇ ಲೈನ್ ನಾವು ಎಷ್ಟು ಹಾಕ್ತೀವಿ ಅಷ್ಟು ಮಾತ್ರ ತೆಗಿಬೇಕು ಅಷ್ಟೇ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಇದೆ, ಅಷ್ಟು ಮಾತ್ರ ತೆಗೀರಿ. ಮೇಲ್ಗಡೆ ಅಲ್ಲ ರಾಂಗ್, ಇಲ್ಲಿ ಹೀಗೆ ಹೋಗ್ಬೇಕು ಲೈನ್. ಒಂದು ನಿಮಿಷ. ಮೇಲೋಗಿ ಆ ಕಡೆ ಕೈ ಮೇಲೋಗಿ. ಬಿಡಿ. ನೋಡಿ, ಈ ರೀತಿ ಇಟ್ಕೊಬೇಕು ಯಾವಾಗಲೂ. ನಾನಂದರೆ ನನ್ನ ಕೈಯಲ್ಲೇ ಮಾಡ್ಕೊತೀನಿ ಅಷ್ಟೇ. ಬಟ್ ಈ ರೀತಿ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾಸ್ ಏನು ಬಂದಿದೆಯಲ್ಲ ಅದನ್ನು ನೀಟಾಗಿ ಕಟ್ ಮಾಡಬೇಕು.
ಎಕ್ಸ್ಟ್ರಾಸ್ ಅಷ್ಟೇ ಕಟ್ ಮಾಡಬೇಕು. ಇಲ್ಲಿವರೆಗೂ ಕಟ್ ಮಾಡಿ ನೋಡಿ. ಅಂತೂ ಇಂತ ಐಬ್ರೋಸ್ ಮಾಡಿದ್ರಿ. ತೆಗಿಬೇಕು ಅನ್ಸುತ್ತೆ ನೋಡಿ. ಇಲ್ಲಿ